ಎಲ್ಲರಿಗೂ ನಮಸ್ಕಾರ. ಆ ದೇವರು ನಿಮಗೆಲ್ಲ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೇನೆ. ಇವತ್ತು ನಾನು ನಿಮಗೆಲ್ಲ ಈ ಜ್ವರ ಬಂದರೆ, ಪಿತ್ತ ಆದರೆ ಒಂದು ಹೆಲ್ದಿ ಫುಡ್ ಮಾಡಿ ತೋರಿಸ್ತೇನೆ. ಹೆಲ್ದಿ ಫುಡ್ ಅಂದರೆ ಮಧ್ಯಾಹ್ನದ ಊಟಕ್ಕೆ ಇದು ಮಾಡ್ತಾ ಇದ್ದೇನೆ. ನನಗೂ ಸ್ವಲ್ಪ ಜ್ವರ ಬಂದಿದ್ದಿತ್ತು, ಅದಕ್ಕೆ ಇದು ಒಳ್ಳೆದಾಗ್ತದೆ. ಒಂಥರ ಡಯಟ್ ಫುಡ್ಡು ಆಗುತ್ತೆ ಇದು. ಪುನರ್ಪುಳಿ ಸಾರು ಮತ್ತು ಬೀನ್ಸ್ ಇದು ಪೆಪ್ಪರ್ ಡ್ರೈ ಅದನ್ನು ಮಾಡ್ತಾ ಇದ್ದೇನೆ. ಅದು ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರುವ, ಆಯಿತಾ? ನೋಡಿ, ಇಲ್ಲಿ ಇದು ನಾನು ಪುನರ್ಪುಳಿಯನ್ನು ನೆನೆಸಿಟ್ಕೊಂಡಿದ್ದೇನೆ. ನಾವಿಬ್ಬರೇ ಇರುದಲ್ಲ, ನಮಗಿಬ್ಬರಿಗೆ ಸಾಕಿದ್ದು. ಈಗ ನೋಡಿ, ಈ ಪುನರ್ಪುಳಿನ ನೆನೆಸಿಟ್ಟದನ್ನು ಹೀಗೆ ಈ ಥರ ಕೈಯಲ್ಲಿ ಸರಿ ಹಿಚ್ಕೋಬೇಕು. ಹಿಚ್ಕಿ ಅದರದ್ದು ಹುಳಿ ಅಂಶ ಎಲ್ಲ ಬಿಡಬೇಕು. ಆ ಥರ ಮಾಡ್ಕೊಳ್ಬೇಕು. ಮಾಡಿ ಆದಮೇಲೆ ಸರಿ ಹಿಚ್ಕಿ ಆದ ಮೇಲೆ ಇದನ್ನು ನೀವು ಈ ಥರ ಗಾಳಿಸ್ಕೊಳ್ಬೇಕು. ಈ ಗಾಳಿಸೋದಿದ್ರಲ್ಲಿ ಇದನ್ನು ಹೀಗೆ ಗಾಳಿಸ್ಕೊಳ್ಬೇಕು. ಇದು 2-3 ಗಂಟೆ ನೆನೆಸಿದ್ರೆ ಸಾಕಾಗ್ತದೆ. ಇದಕ್ಕೆ ಇನ್ನೊಂಚೂರು ನೀರು ಹಾಕ್ಕೊಳ್ಬೋದು ನೀವು. ಅಂದರೆ ಸಾರು ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಬೇಕು. ನಾನೀಗ ನೀರು ಹಾಕ್ಕೊಳ್ತೇನೆ ಇದಕ್ಕೆ. ಅದು ಆ ಹುಳಿ ಅಂಶ ಇರುತ್ತಲ್ಲ, ಅದಕ್ಕೋಸ್ಕರ ನಾನು ಇಲ್ಲೇ ಹೀಗೆ ಹೀಗೆ ಮಾಡಿ ಅದನ್ನು ಹುಳಿ ಅಂಶ ಎಲ್ಲ ತೆಗಿತೇನೆ. ಅದು ತುಂಬ ಸುಲಭ ಇದು. ನಮಗೆ ಜ್ವರ ಬಂದು ಸುಸ್ತಾಗಿರುತ್ತೆ, ಹೆಂಗಸರಿಗೆಲ್ಲ ಅಡುಗೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತಲ್ಲ, ಆ ಟೈಮಲ್ಲಿ ಇದೆಲ್ಲ ಈಸಿ ಆಗುತ್ತೆ ಈ ಸಾರು. ಆಮೇಲೆ ಆ ಪೆಪ್ಪರ್ ಡ್ರೈಯು ಹಾಗೆ, ನೀವು ಬೀನ್ಸ್ ಒಂದು ಕೂತಲ್ಲೇ ಕೊಚ್ಕೊಂಡ್ರೆ ಬೆಳ್ಳುಳ್ಳಿ ಮತ್ತು ಬೀನ್ಸ್ ಕೊಚ್ಚಲಿಕ್ಕೆ ಇರ್ತದೆ ಅಷ್ಟೇ. ಮತ್ತೆಲ್ಲ ಈಸಿ ಅಂದರೆ ಈಸಿ. ಅದು ಇದು ಸ್ವಲ್ಪ ಹುಳಿ ಇರುತ್ತೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಪಿತ್ತಕ್ಕೆ ತುಂಬ ಒಳ್ಳೆಯದು, ತಲೆ ತಿರುಗೋದು ಅಂಥದಕ್ಕೆಲ್ಲ ತುಂಬ ಒಳ್ಳೆಯದಿದು ಪುನರ್ಪುಳಿ. ಇದರದ್ದು ಶರ್ಬತ್ತು ಮಾಡ್ತಾರೆ. ನಾನು ಇನ್ನೊಂದ್ಸಲ ಅದು ಮಾಡಿ ತೋರಿಸ್ತೇನೆ, ಆಯಿತಾ? ಈಗ ಈ ಥರ ಎಲ್ಲ ಇದನ್ನು ಹಿಚ್ಕಿ ಅದರದ್ದು ರಸ ತೆಗೆದು ಇಟ್ಕೊಂಡಿದ್ದೇನೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ತಗೊಳ್ತೇನೆ. ಕಲ್ಲುಪ್ಪು ತಗೊಂಡಿದ್ದೇನೆ, ಉಪ್ಪು ಹಾಕಿದ್ದೇನೆ. ಆಮೇಲೆ ಅಚ್ಚ ಖಾರದ ಪುಡಿ ಅಂತೀರಲ್ಲ, ಅದು ಒಂದು ಸ್ವಲ್ಪ ಖಾರಕ್ಕೆ ತಕ್ಕ ತಗೊಳ್ಳೋದು ಅಷ್ಟೇ. ಒಂದು ಸ್ವಲ್ಪ ಇಷ್ಟು ಬೆಲ್ಲ ತಗೊಂಡಿದ್ದೇನೆ, ಇದನ್ನು ಇದಕ್ಕೆ ಹಾಕ್ಕೊಳ್ಳೋದು. ಆಮೇಲೆ ಇದನ್ನು ನೀವು ಕುದಿಲಿಕ್ಕೆ ಇಟ್ಟರೆ ಆಯಿತು. ಇದೀಗ ನಾನು ಗ್ಯಾಸ್ ಆನ್ ಮಾಡ್ಕೊಳ್ತೇನೆ. ಇದು ಕುದಿಬೇಕು. ಅಷ್ಟರೊಳಗೆ ನಾನು ಬೀನ್ಸ್ ಎಲ್ಲ ಕೊಚ್ಕೊಂಡು ಬರ್ತೇನೆ. ಇದು ಸಾರಿದು ಆಚೆಗೆ ಶಿಫ್ಟ್ ಮಾಡ್ತೇನೆ. ನಂದು ಬೀನ್ಸ್ ಕೊಚ್ಚಿ ಆಯಿತು. ಇದು ಕುದೀತಾ ಬರ್ತದೆ. ಈಗ ಈಚೆಗೆ ಶಿಫ್ಟ್ ಮಾಡ್ತೇನೆ. ನಾನು ಬೀನ್ಸ್ ಇದು ತೋರಿಸ್ತೇನೆ ನಿಮಗೆ. ಅದು ಹಾಗೆ ಪಟ್ಟಾಗಿ ಬಿಡುತ್ತೆ. ನಿಮಗೆ ಜ್ವರ ಬಂದರೆ, ಸುಸ್ತಾದರೆ, ಅಥವಾ ಎಲ್ಲಿಗಾದ್ರೂ ಹೋಗಿ ಬಂದರೂ ಕೂಡಲೇ ಮಾಡಬೇಕಂತಿದ್ರೆ ಇದು ಪಟ ಆಗಿ ಬಿಡುತ್ತೆ. ನೋಡಿ ಈಗ ಹೇಗೆ ಮಾಡೋದಂತ. ಇದೀಗ ಕಾಯಬೇಕು. ಬೀನ್ಸ್ ನೋಡಿ, ಇದಕ್ಕೆ ಈ ಥರ ಕೊಚ್ಕೊಳ್ಬೇಕು ನೀವು, ಉದ್ದುದ್ದ ಈ ಥರ ಕೊಚ್ಕೊಳ್ಬೇಕು, ಆಯಿತಾ? ಆಮೇಲೆ ಬೆಳ್ಳುಳ್ಳಿಯನ್ನು ಈ ಥರ ಸಣ್ಣ ಸಣ್ಣ ಕೊಚ್ಚಿಟ್ಕೊಂಡಿದ್ದೇನೆ. ಜಜ್ಜಿನೂ ಹಾಕ್ಕೊಳ್ಬೋದು, ಈ ಥರನೂ ಮಾಡ್ಕೊಳ್ಬೋದು. ನಾನು ಈ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಈಗ ಇದು ಕಾಯ್ತು ಕಾವಲಿ. ಇವಾಗ ನಾನು ಎಣ್ಣೆ ಹಾಕ್ತೇನೆ. ನಾನು ಕೊಬ್ಬರಿ ಎಣ್ಣೆ ಹಾಕ್ತೇನೆ, ತೆಂಗಿನೆಣ್ಣೆ. ನೀವು ಯಾವುದು ಬೇಕು ನಿಮಗೆ ಇಷ್ಟ ಇದ್ದದ್ದು ಎಣ್ಣೆ ಹಾಕ್ಕೊಳ್ಳಿ. ಹೆಚ್ಚು ಬೇಕಂತಿಲ್ಲ, ಅಂದರೆ ಅದು ಎಣ್ಣೆಯಲ್ಲೇ ಫ್ರೈ ಆಗಬೇಕು. ಆದರೂ ಸ್ವಲ್ಪ ಸಾಕಾಗುತ್ತದು. ಒಂಥರ ಕ್ರಿಸ್ಪಿಯಾಗಿ ಬರ್ತದೆ ಅದು. ಎಣ್ಣೆನೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲ ಕಡೆ. ಹೀಗೆ ಇಷ್ಟು ಸಾಕು. ಇವಾಗ ಈಗ ಈ ಬೆಳ್ಳುಳ್ಳಿ ಉಂಟಲ್ಲ, ಬೆಳ್ಳುಳ್ಳಿಯನ್ನು ಹಾಕ್ತೇನೆ. ಬೆಳ್ಳುಳ್ಳಿ ಹಾಕಿ ಇದೊಂಚೂರು ರೋಸ್ಟ್ ಆಗಬೇಕು, ಸ್ವಲ್ಪ ಕೆಂಪಾಗಬೇಕು. ಆಮೇಲೆ ಇದು ಹಾಕೋದು. ನೀರು ಒಂದು ಚೂರು ಹಾಕಬಾರ್ದಕ್ಕೆ, ಅದೇ ಮೇಯ್ನ್ ಇದರಲ್ಲಿ. ಪೆಪ್ಪರ್ ಡ್ರೈ ಅಂದರೆ ಹಾಗೆ. ಈ ಬೀನ್ಸನ್ನು ಈ ಟೈಮಲ್ಲಿ ಇದು ಕೆಂಪಾಗ್ತಾ ಬಂತು. ಈಗ ಈ ಟೈಮಲ್ಲಿ ಇದು ಬೀನ್ಸನ್ನು ಸರಿ ಹಿಂಡಿ ಹಾಕ್ಕೊಳ್ಬೇಕು. ನೀರಿನ ಪಸೆ ನೀರು ಹಾಕ್ಕೊಳ್ಬಾರ್ದು, ಸ್ವಲ್ಪ ಹಿಂಡಿ ಹಾಕಬೇಕು.
ಈಗ ದೊಡ್ಡ ಫ್ಲೇಮಲ್ಲಿ ಇಟ್ಕೊಂಡು ನಾನು ಮಾಡ್ತಾ ಇದ್ದೇನೆ. ಈ ಟೈಮಲ್ಲಿ ನೀವು ಏನು ಮಾಡಬೇಕಂದ್ರೆ ಈ ಬೀನ್ಸ್ ಹಾಕಿದ್ರ ಕೂಡಲೇ ಫ್ಲೇಮು ಸಣ್ಣದರಲ್ಲಿ ಇಟ್ಕೊಳ್ಬೇಕು. ನಾನೀಗ ಫ್ಲೇಮನ್ನು ಸಣ್ಣಕ್ಕೆ ಮಾಡ್ತೇನೆ. ಇದೊಂಚೂರು ಹೀಗೆ ಮಚ್ಚಿ ಆಮೇಲೆ ಫ್ಲೇಮನ್ನು ಸಣ್ಣದರಲ್ಲಿ ಇಟ್ಕೊಳ್ಬೇಕು. ಈಗ ಅದರಲ್ಲೇ ಅದು ಫ್ರೈ ಆಗಬೇಕು. ಇದು ಫ್ರೈ ಆಗ್ತಾ ಇರಲಿ. ನಾನು ಅಷ್ಟರವರೆಗೆ ಅದು ಇದಕ್ಕೆ ಒಗ್ಗರಣೆಗೆ ಪುನರ್ ಪುಳಿ ಸಾರಿಗೆ ಒಗ್ಗರಣೆಗೆ ಬೆಳ್ಳುಳ್ಳಿಯನ್ನು ಜೊಚ್ಕೊಳ್ತೇನೆ. ಈಗ ನೋಡಿ ಇಲ್ಲಿ ಪುನರ್ ಪುಳಿ ಸಾರು ಕುದೀತಾ ಉಂಟು. ಆಯ್ತಿದು ನೀವು ಟೇಸ್ಟ್ ನೋಡ್ಕೊಳ್ಳಿ ಬೇಕಾದರೆ. ಈ ಟೈಮಲ್ಲಿ ಟೇಸ್ಟ್ ಒಂಚೂರು ಉಪ್ಪು ಕಡಿಮೆ ಇದ್ದರೆ ಮತ್ತು ಬೆಲ್ಲ ಸಿಹಿ ಬೇಕನ್ಸ್ರೆ ಖಾರ ಬೇಕನ್ಸಿದ್ರೆ ಅದು ನಾನು ಮೆಣಸಿನ ಪುಡಿ ಹಾಕಿದ್ನಲ್ಲ, ಮೆಣಸಿನ ಪುಡಿ ಅಥವಾ ಹುಳಿಗೆ ಪುನರ್ ಪುಳಿ ಬೇಕಾದರೆ ಇನ್ನೊಂಚೂರು ಹಿಂಡಿ ಹಾಕ್ಕೊಳ್ಬೋದು ಬಿಸಿನೀರಲ್ಲಿ, ಅಥವಾ ನಿಂಬೆಹಣ್ಣು ಹಿಂಡ್ಕೊಳ್ಬೋದು ಲಾಸ್ಟಿಗೆ ಬೇಕಿದ್ದವರು. ಅದು ಅದರ ಹುಳಿ ಇರುತ್ತೆ ಸಾಮಾನ್ಯ. ಹುಳಿ ಉಪ್ಪು ಖಾರ ಅಷ್ಟೇ ಬೇಕಾಗೋದಲ್ವ ಇದಕ್ಕೆ. ನೀವು ಖಾರ ಎಷ್ಟು ಬೇಕು ನೋಡಿ, ಮೆಣಸಿನ ಪುಡಿ ಇನ್ನೊಂಚೂರು ಬೇಕಾದರೆ ಹಾಕ್ಕೊಳ್ಬೋದು. ಹುಳಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಉಪ್ಪು ಹಿಡ್ಕೊಳ್ಳುತ್ತೆ ಇದಕ್ಕೆ. ಇನ್ನೊಂಚೂರು ಉಪ್ಪು ಬೇಕನ್ಸುತ್ತೆ. ನಾನು ಒಂಚೂರು ಟೇಸ್ಟ್ ಮಾಡಿದೆ, ಸ್ವಲ್ಪ ಹಾಕ್ತೇನೆ. ಈಗ ಆಯಿತು. ಇದಕ್ಕಿನ್ನು ಒಗ್ಗರಣೆ ಕೊಟ್ಟರೆ ಆಯ್ತು. ನಾನು ನೋಡಿ ಎಷ್ಟು ಬೇಗ ಆಯಿತು, ಟಪ್ ಅಂತ ಆಗಿ ಬಿಡುತ್ತಿದೆ. ಇದು ಬೀನ್ಸ್ ಆಗ್ತಾ ಬಂತು ಅಂದರೆ ನೋಡಿ ಈ ಥರ ಇನ್ನೂ ಅದು ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿ ಬರಬೇಕು, ಸರಿ ಬಾಡಬೇಕು. ಇಲ್ಲಿ ನಮ್ಮದು ಪುನರ್ ಪುಳಿ ಸಾರು ಕುದೀತು, ಅದನ್ನು ಇಳಿಸ್ಕೊಳ್ತೇನೆ, ಒಗ್ಗರಣೆ ಕೊಡ್ತೇನೆ. ಈಗ ಇಲ್ಲಿ ನೋಡಿ ಒಗ್ಗರಣೆಗೆ ಇಟ್ಟೆ. ಈಗ ನಾನು ತೆಂಗಿನೆಣ್ಣೆ ಹಾಕ್ಕೊಳ್ತೇನೆ. ನೀವು ಯಾವ್ದು ಎಣ್ಣೆ ಬೇಕೋ ನಿಮ್ಗೆ ಬೇಕಾದ್ದು ಎಣ್ಣೆ ಹಾಕ್ಕೊಳ್ಳಿ. ಸಾಕು, ಸಾರು ಸ್ವಲ್ಪ ಉಂಟಲ್ಲ ಹಾಗಾಗಿ ಎಣ್ಣೆ ಸಾಕೋದು. ಅದು ಈಗ ಸರಿ ಎಣ್ಣೆ ಕಾದ್ರೂ ಕೂಡಲೇ ಇದಿಷ್ಟು ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೇನೆ. ಈ ಬೆಳ್ಳುಳ್ಳಿಯನ್ನು ಇದಿಷ್ಟು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೇನಲ್ಲ ಇದನ್ನು ಹಾಕಿದ್ರೆ ಆಯ್ತು. ಎಣ್ಣೆ ಕಾದ್ರೂ ಕೂಡಲೇ ಈಗ ಇದು ಎಣ್ಣೆ ಕಾಯ್ತು, ಹಾಕಿದ್ದೇನೆ ನಾನು. ಈ ಸಾರಿಗೆ ಆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿಬಿಡ್ತೀನಿ. ಆಯಿತು, ಪುನರ್ ಪುಳಿ ಸಾರು ರೆಡಿಯಾಗಿದೆ. ಇಲ್ಲಿ ನೋಡಿ ಇದು ಸ್ವಲ್ಪ ಫ್ಲೇಮ್ ಈಗ ದೊಡ್ಡದು ಮಾಡ್ಕೊಂಡಿದ್ದೇನೆ ನಾನಿಲ್ಲಿ. ದೊಡ್ಡದು ಮಾಡಿಕೊಂಡು ಈಗ ನೋಡಿ ಇಲ್ಲಿ ಯಾವ ಥರ ಆಗ್ತಾ ಬಂತು ನೋಡಿ. ಅದೊಂಥರ ಬ್ಲ್ಯಾಕ್ ಥರ ಬರುತ್ತಲ್ಲ, ಆ ಥರ ಆಗಬೇಕು ಸ್ವಲ್ಪ. ಇಷ್ಟ ಆದರೆ ಈ ಟೈಮಲ್ಲಿ ನೀವು ಉಪ್ಪು ಹಾಕ್ಕೊಳ್ಬೇಕು. ಅದರ ಮೊದಲು ಉಪ್ಪು ಹಾಕ್ಕೊಂಡ್ರೆ ಅದಕ್ಕೆ ಹಿಡಿಯುವುದೇ ಇಲ್ಲ. ನಾನು ಮಾಡಿ ನೋಡಿದ್ದೇನೆ ಮೊದಲು. ಇದು ಈ ಟೈಮಲ್ಲಿ ನೀವು ಉಪ್ಪು ಹಾಕ್ಕೊಳ್ಬೇಕು. ಆ ಬೆಳ್ಳುಳ್ಳಿ ಮಧ್ಯೆ ಮಧ್ಯೆ ಸಿಕ್ಕುವಾಗ ಒಳ್ಳೆದಾಗ್ತದೆ. ಆಯ್ತಿದು ಒಂಥರ ಅಂದರೆ ಕ್ರಂಚಿ ಕ್ರಂಚಿ ಇರುತ್ತೆ. ಇಲ್ಲಿ ನೋಡಿ ಇಷ್ಟು ಸಾಕಿದು ಉಪ್ಪು. ಉಪ್ಪು ಕಡಿಮೆ ಬೇಕಿದ್ದವರು ಕಡಿಮೆ ಹಾಕ್ಕೊಳ್ಳಿ, ನಿಮಗೆ ಇಷ್ಟ ಇದ್ದ ಹಾಗೆ. ಈ ಟೈಮಲ್ಲಿ ಉಪ್ಪು ಹಾಕ್ಕೊಳ್ಬೇಕು. ಆಮೇಲೆ ಇನ್ನೊಂದು ಐಟಮ್ ಪೆಪ್ಪರ್ ಡ್ರೈ ಅಂದರೆ ಪೆಪ್ಪರ್ ಬೇಕಲ್ಲ, ಪೆಪ್ಪರ್ ಹಾಕ್ಕೊಳ್ಳಿ. ಆಯ್ತು, ಇದು ನೋಡಿ ಎಷ್ಟು ಬೇಗ ಆಗ್ತದೆ. ಪೆಪ್ಪರ್ ಒಂಚೂರು ಜಾಸ್ತಿ ಹಾಕ್ಕೊಂಡ್ರು ಅಡ್ಡಿಲ್ಲ. ಈ ಶೀತ ಕೆಮ್ಮಿನ ಟೈಮಲ್ಲೆಲ್ಲ ಇದು ತುಂಬ ಒಳ್ಳೆಯದಿದೆ. ಡಯಟ್ ಫುಡ್ಡು ಹೌದು ಇದು. ಡಯಟ್ ಮಾಡುವವರಿಗೆ ಸಹ ಹೇಳಿ ಮಾಡಿಸಿದ ಡಿಶ್ ಇದು. ಈಗ 1-2 ನಿಮಿಷ ನಾನು ಬಾಡಿಸ್ಕೊಳ್ತೇನೆ ದೊಡ್ಡ ಫ್ಲೇಮಲ್ಲಿ ಇಟ್ಕೊಂಡು. ಆಯ್ತು, ರೆಡಿ ಆಯಿತು. ತಿನ್ನಲಿಕ್ಕೆ ಒಂಥರ ಕ್ರಂಚಿ ಕ್ರಂಚಿ ಇರುತ್ತೆ ನೋಡಿ. ನಾನು ತಿಂದು ನೋಡ್ತೇನೆ. ಕರೆಕ್ಟ್ ಆಯಿತು, ಸಾಕು. ಇನ್ನು ಮುಚ್ಚಿಟ್ರೆ ಆಯಿತು. ಸರ್ವ್ ಮಾಡುವಾಗ ಬೇಕಾದರೆ
ಇನ್ನೊಂಚೂರು ಬಿಸಿ ಮಾಡಿಕೊಂಡು ಸರ್ವ್ ಮಾಡಿ, ಬೇಗನೆ ಮಾಡಿಟ್ಟದಿದ್ರೆ. ನಂದಾಯ್ತು ಅಡುಗೆ. ಬೀನ್ಸ್ ಪೆಪ್ಪರ್ ಡ್ರೈಯೂ ಆಯಿತು, ಪುನರ್ಪುಳಿ ಸಾರು ಆಯಿತು. ಆಮೇಲೆ ಇವರು ಮಧ್ಯಾಹ್ನ ಬಂದ್ರ ಕೂಡಲೇ ಊಟ ಮಾಡೋದು, ಬಿಸಿ ಮಾಡ್ಕೊಂಡು ಪುನಃ. ಈಗ ಇವರು ಅಂಗಡಿಯಿಂದ ಬಂದು ಈಗ ಊಟ ಮಾಡೋದು ನಾವು. ನಂಗೊಂಚು ಅನ್ನ ಹಾಕಿ, ಸ್ವಲ್ಪ ಸಾಕು ಮತ್ತು ಬೇಕಾದ್ರೆ ಆಯ್ತಂತ. ಅದೇ ನಾ ಹೇಳಿದ್ನಲ್ಲ, ಹೆಲ್ದಿ ಫುಡ್, ಡಯಟ್ ಫುಡ್ ಎಲ್ಲ ಆಗುತ್ತೆ ಇದು. ನಿಮ್ಗೆ ಇಷ್ಟವ ಇದು ಬೀನ್ಸ್ ಡ್ರೈ? ಹಪ್ಪಳ ಇತ್ತು, ಅಕ್ಕಿ ಹಪ್ಪಳ. ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ಲ ಇದು. ಅದೇ ಬೆಳ್ಳುಳ್ಳಿ, ಪೆಪ್ಪರ್ ಪೌಡ್ರು, ಉಪ್ಪು, ಬೀನ್ಸ್ ಅಷ್ಟೇ. ಸಾರು ಪುನರ್ಪುಳಿ ಸಾರು ಮಾಡಿದೆ. ಇದು ಪಿತ್ತಕ್ಕೆಲ್ಲ ಒಳ್ಳೆಯದಲ್ಲ. ಚೂರು ಹಾಕೋದಾ? ಹೆಂಗಾಯ್ತು? ಉಪ್ಪು ಕಡಿಮೆ ಆಯ್ತಾ ಸಾರಿಗೆ? ಹೌದಾ? ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಸಾರಿಗೆ. ಅದೇ ನಾ ಹೇಳಿದ್ನಲ್ಲ, ಹುಳಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಉಪ್ಪು ಸ್ವಲ್ಪ ಜಾಸ್ತಿ ಹೋಗುತ್ತೆ. ನಮಗೆ ಸ್ವಲ್ಪ ಉಪ್ಪು ಕಡಿಮೆ ತಿಂದರೆ ಒಳ್ಳೆಯದು, ಅದಕ್ಕೆ ನಾವು ಕಡಿಮೆ ಹಾಕ್ತೇನೆ ನಾವು ಅದೇ ಉಪ್ಪು ಕಡಿಮೆ ಇದ್ದರೂ ತಿಂತೇವೆ. ನಿಮಗೆ ಕರೆಕ್ಟ್ ಬೇಕಂತಿದ್ದವರು ಉಪ್ಪು ಕರೆಕ್ಟ್ ನೋಡಿ ಹಾಕ್ಕೊಳ್ಳಿ, ಆಯಿತಾ? ಬೀನ್ಸ್ ಪೆಪ್ಪರ್ ಡ್ರೈ ಅಂತೂ ತುಂಬ ಒಳ್ಳೆಗ್ತದೆ. ಇದು ಈ ಪೆಪ್ಪರ್ ಡ್ರೈ ಉಂಟಲ್ಲ, ಇವರದ್ದು ಅಕ್ಕ ವಸಂತಿ ಅಕ್ಕ, ಅವ್ರು ನನಗೆ ಹೇಳದ್ದು, ಅಂದರೆ ಹೀಗೆ ಮಾಡಿದರೆ ಒಳ್ಳೆ ಆಗ್ತದೆ ಅಂತ ಹೇಳ್ತಿದ್ದೀರು. ಅದಕ್ಕೆ ನಾನು ಟ್ರೈ ಮಾಡಿ ನೋಡಿದೆ, ಒಳ್ಳೆ ಆಗುತ್ತದೆ ಮತ್ತು ಈಸಿ ಸಹ ಅಲ್ಲ, ಪಟ್ಟಾಗಿ ಬಿಡುತ್ತಲ್ಲ. ಅದಕ್ಕೆ ನಿಮಗೆಲ್ಲ ತೋರಿಸ್ಬೇಕಂತೇಳಿ ಟ್ರೈ ಮಾಡಿದೆ. ಮತ್ತು ಹೆಲ್ದಿ ಫುಡ್ಡು ಅಲ್ಲ, ಹಾಗಾಗಿ. ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೇನೆ. ನೀವು ಅದೇ ನಾ ಹೇಳಿದ್ನಲ್ಲ, ನಿಮಗೆ ಬೇಗ ಆಗಬೇಕಂತಿದ್ರೆ ಇದನ್ನು ಟ್ರೈ ಮಾಡಿ. ಈ ಡಿಶನ್ನು ಒಳ್ಳೆಯದಾಗ್ತದೆ. ಮತ್ತು ನಿಮಗೆ ಅದೇ ಜ್ವರ ಬಂದಾಗ ಎಲ್ಲ ನಿಮಗೆ ಸುಸ್ತಾಗಿರುತ್ತಲ್ಲ, ಆಗ ಇದನ್ನು ಪಟ ಮಾಡಿ ಮುಗಿಸ್ಬೋದು. ಆಮೇಲೆ ಈಗ ನಾನು ಅದೇ ವ್ಲಾಗ್ ಎಂಡ್ ಮಾಡ್ತೇನೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ, ಆಯಿತಾ? ಬಾಯ್, ಸಿ ಯು.